ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. 4:30ಇಂದ 9:30ವರೆಗೂ ನಂದು ಡೇ ಹೇಗಿತ್ತು ಅಂತ. ಸೊ ಮಾರ್ನಿಂಗ್ ನಾನು 4:30ಗೆ ಎದ್ದ ತಕ್ಷಣ ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಮಂಡೇ ಪೂಜೆ ಇರೋದ್ರಿಂದ ಹಾಗೆಯೇ ಮಂತ್ಲಿ ಒನ್ಸು ನಾನು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಮಕ್ಳುಗಳು ಯಾವಾಗಲೂ ಕೈ ಹಾಕ್ತಾನೆ ಇರ್ತಾರೆ. ಸೊ ಗೊತ್ತಲ್ಲ ನಿಮಗೆ, ಮನೇಲಿ ಮಕ್ಕಳಿದ್ರೆ ವೀಕ್ಲಿ ಒನ್ಸು ನಾವು ಅದನ್ನೆಲ್ಲ ಜೋಡಿಸ್ಕೊಂಡ್ರು ಕ್ಲೀನ್ ಮಾಡ್ಕೊಂಡ್ರು ಸಾಕಾಗಲ್ಲ, ಚಿಕ್ಕ ಮಕ್ಕಳಿದ್ಬಿಟ್ರಂತೂ. ಸೊ ನಾನು ಮಂತ್ಲಿ ಒನ್ಸು ಅದು ಸಮ್ಟೈಮ್ಸು ಜಾಸ್ತಿನೇ ಇದಾಗ್ಬಿಡ್ತಾನೆ, 20 ಡೇಸ್ಗೊಂದು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಸೊ ನಾನು 4:30ಗೆ ಎದ್ದು ಬಂದ ತಕ್ಷಣ ಡೈರೆಕ್ಟ್ ಫ್ರಿಡ್ಜ್ ಹತ್ರನೇ ಬಂದುಬಿಟ್ಟೆ. ಸೊ ಇದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, ಹಾಗಾಗಿ ಸೊ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು ಎಲ್ಲ. ಹಾಗಾಗಿ ಡೈರೆಕ್ಟ್ ಇಲ್ಲಿಗೆ ಬಂದೆ. ಇದೆ 1 ಅವರ್ 2 ಅವರ್ ಆಗೋಗ್ಬಿಡುತ್ತೆ ಅಂತ. ಸೊ ಇವಾಗ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ನಾನು ನೆಕ್ಸ್ಟು ಬೇರೆ ಕೆಲಸನ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗೆಲ್ಲ ಎತ್ತಿಟ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಮಂಡೇ ಮತ್ತು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಮಾತ್ರ ಈ ರೀತಿ 5 o'clockಗೆ ಹೇಳೋವಂಥದ್ದು. 5:30ಗೆಲ್ಲ ಎದ್ದೇಳೋದು. ಸೊ ಇನ್ನು ಬೇರೆ ಟೈಮಲ್ಲೆಲ್ಲ ನಾನು ಮಾಮೂಲಿ 7 o'clock 6:30 ಆಗುತ್ತೆ. ಸೊ ಯಾಕೆಂದರೆ ಮಕ್ಳುಗಳೆಲ್ಲ ಮಲಗೋದು ಲೇಟ್ ಆಗಿಬಿಡುತ್ತೆ. ಸೊ ಅವ್ರನ್ನೆಲ್ಲ ಮಲಗ್ಕೊಳ್ಳೋದು 12 o'clock ಆಗೋದ್ರಿಂದ ಬೇಗ ಎದ್ದೇಳೋಕ್ಕೆ ಕಷ್ಟ ಆಗಿಬಿಡುತ್ತೆ ನಮಗೂ ಕೂಡ. ಬಟ್ ಈ ರೀತಿ ವಾರ ಇದ್ದಿದ್ದಿನ ನಾನಂತೂ 5 o'clockಗೆ ಎದ್ಬಿಡ್ತೀನಿ. ಸೊ ಇವತ್ತು ಫ್ರಿಡ್ಜ್ ಕ್ಲೀನಿಂಗ್ ಇದ್ದಿದ್ದರಿಂದ ನಾನು 4 o'clockಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಸೊ ಆದರೂ ಕೂಡ ಎದ್ದಿದ್ದು 4:30 ಆಗೋಗಿತ್ತು. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟ ಮೇಲೆ ನಾನು ಕೂಡ ಹಸ್ಬೆಂಡ್ ಜೊತೆ ಫ್ಯಾಕ್ಟ್ರಿಗೆ ಹೋಗಬೇಕು. ಸೊ ಇನ್ನು ಫ್ಯಾಕ್ಟ್ರಿಗೆ ಹೋದರೆ ಇನ್ನು ಬರೋದಕ್ಕೆ ಟೈಮ್ ಹೇಳೋಕ್ಕಾಗಲ್ಲ, ನಾವು ರಿಟರ್ನ್ ಎಷ್ಟೊತ್ತಿಗೆ ಬರ್ತೀವಿ ಅಂತ. ಸೊ ಹಾಗಾಗಿ ಇವಾಗ ಅದೆಲ್ಲ ನಾನು ನೀಟಾಗಿ ಎಲ್ಲ ನಾನು ಶಾಂಪು ಸರ್ಪು ಎಲ್ಲ ಹಾಕಿ ವಾಶ್ ಮಾಡಿಬಿಟ್ಟು ಅದನ್ನೆಲ್ಲ ಒರೆಸ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಕವರ್ ಸೆಟ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ನನ್ನ ಚಿಕ್ಕ ಮಗ ಎಲ್ಲ ತೆಗೆದು ಅರ್ಧ ಹಾಕ್ಬಿಟ್ಟಿದ್ದಾನೆ. ಸೊ ಇನ್ನೊಂದು ಕ್ಲೀನ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಫ್ರಿಡ್ಜೆಲ್ಲ ಕ್ಲೀನ್ ಆದಮೇಲೆ ಸೊ ನಾನಿವಾಗ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ. ಸೊ ಇಲ್ಲಿ ನಾನು ಹಾಕ್ಕೊಂಡಿದ್ದು ಸೋಯಾ ಸಾಸು. ಸೊ ಎಷ್ಟೇ ಹಳೆ ಕರೆ ಆಗಿದ್ರೂ ಕೂಡ ಸೊ ಇದು ಕ್ಲೀನ್ ಆಗಿಬಿಡುತ್ತೆ. ಸೊ ಇದು ನಾನು ಒಲೆನ ಬಂದು ವೀಕ್ಲಿ ಒನ್ಸ್ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಮಾಮೂಲಿ ರೆಗ್ಯುಲರಾಗಿ ಪೂಜೆ ಅಡುಗೆ ಎಲ್ಲ ಆದಮೇಲೆ ಕ್ಲೀನಿಂಗ್ ಮಾಡ್ಕೋತೀವಿ. ಬಟ್ ಈ ಥರ ಡೀಪ್ ಕ್ಲೀನ್ ಮಾಡೋದು ವೀಕ್ಲಿ ಒನ್ಸು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು. ಸೊ ಇದು 1 hour 1.5 hour ಮೇಲೇ ಆಗುತ್ತೆ. ಸೊ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಒಂದು ಸಲ ಸೋಯಾ ಸಾಸ್ ಹಾಕ್ಕೊಂಡು ನೆಕ್ಸ್ಟು ನಾನು ಸೋಪ್ನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಸೊ ಎಲ್ಲ ಕ್ಲೀನ್ ಆದಮೇಲೆ ಶೆಲ್ಫು ಹಾಗೆ ಗ್ಯಾಸ್ ಸ್ಟವ್, ಗೋಡೆ, ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸೊ ಇವಾಗ ನಾನು ಮನೆಯೆಲ್ಲ ಒರೆಸ್ಕೊಂಬರಬೇಕು. ಮಕ್ಕಳೆಲ್ಲ ಎದ್ದೋಳೋದು ಅಷ್ಟರೊಳಗಡೆ. ಮಕ್ಕಳಂತೂ ಎದ್ಬಿಟ್ರೆ ಮನೆಯೆಲ್ಲ ತುಂಡಾಡಿ ಗಲೀಜು ಮಾಡಿಬಿಡ್ತಾರೆ. ಸೊ ನಾನು ವಾರ ಇದ್ದಾಗ ಮಕ್ಳು ಎದ್ದೋಳಕ್ಕೆ ಮುಂಚೆನೇ ಮನೆಯೆಲ್ಲ ಒರೆಸ್ಬಿಟ್ರೆ ಸೊ ಅದು ಅವ್ರು ಎದ್ದೋಳೋ ಅಷ್ಟರೊಳಗಡೆ ನೋಡಿ ಜೋಡಿಸ್ಕೊಂಡಿದ್ದೆ ನಾನು. ಹಾಗೆ ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೆ. ಕಾಳುಗಳೆಲ್ಲ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಹೂವು ಮತ್ತು ಹಾಲು ತೊಗೊಂಡು ಬಂದಿದ್ದು. ಸೊ ಪೂಜೆಗೆ ಬಾಳೆಹಣ್ಣು ಇದು ಅಮ್ಮ ಊರಿಂದ ಮರದಲ್ಲೇ ಹಣ್ಣಾಗಿತ್ತು. ಇದು ಸೀತಾಫಲ, ನೀವೆಲ್ಲರೂ ನೋಡಿರ್ತೀರ. ಮಕ್ಕಳು ಆವಾಗಲೇ ತಿಂದುಬಿಟ್ಟಿದ್ರು ಒಂದು 6-7. ಸೊ ಇದು ಹಾಗೆ ಇದು ಫ್ರೆಂಡ್ಸ್ ಇದೇನು ಗೊತ್ತಾ, ಎಳ್ಳಿಕಾಯಿ 7ರಿಂದ 8 ಕಾಯಿ ಒಂದೇ ಒಂದು ಇದರಲ್ಲಿತ್ತು. ಸೊ ಇದು ಬಾಳೆಹಣ್ಣು ಗೊನೆ ಕೊಟ್ಟು ಕಳಿಸಿದ್ರು. ಸೊ ನಮಗೆ ವರ್ಷಕ್ಕೆ ಈ ರೀತಿಯಾಗಿ 5ರಿಂದ 6 ಬಾಳೆ ಗೊನೆ ಕೊಟ್ಬಿಡ್ತಾರೆ ನಮಗೆ. ನಾವೇ ಹಣ್ಣು ಮಾಡಿಕೊಂಡು ತಿನ್ಕೋತೀವಿ. ಮಾವಿನ ಹಣ್ಣು ಕೂಡ ಅಷ್ಟೇ, ಊರಿಂದ ನಮಗೆ ವರ್ಷಕ್ಕೊಂದು ಸಲ 1-2 ತಿಂಗಳು ಇಟ್ಕೊಂಡು ತಿನ್ನೋಷ್ಟು ಹಣ್ಣು ಮಾಡ್ಕೊಂಡು ನಾವೇ ತಿಂತೀವಿ, ಊರಿಂದ ಕೊಟ್ಟು ಕಳಿಸ್ತಾರೆ. ಸೊ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ನಾನು ಇವಾಗ ನೆಕ್ಸ್ಟು ದೇವ್ರ ಸಾಮಾನೆಲ್ಲ ತೊಗೊಂಡು ಬಂದೆ. ಆವಾಗಲೇ ಫ್ರೆಂಡ್ಸ್ 6:30 ಆಗ್ತಾ ಬಂದಿತ್ತು. 6:30 7 ಗಂಟೆ ಆಗೋಕ್ಕೆ ಬಂದುಬಿಟ್ಟಿತ್ತು ಅದೆಲ್ಲ ಮಾಡೋ ಅಷ್ಟರೊಳಗಡೆ ಸೊ ಇವಾಗ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಳ್ಕೊತಾ ಇದ್ದೆ. ಸೊ ದೇವ್ರ ಸಾಮಾನು ಬಂದು 15 days ಒನ್ಸ್ ತೊಳ್ಕೊತೀವಿ ಸಾಕು. ಸೊ ಎಲ್ಲ ಫ್ರಿಡ್ಜ್ದೆಲ್ಲ ಕ್ಲೀನ್ ಆದಮೇಲೆ ಒಲೆ, ಶೆಲ್ಫು ಇದೆಲ್ಲ ಆದಮೇಲೆ ಗೋಡೆ ಎಲ್ಲ ಸೊ ದೇವ್ರ ಸಾಮಾನ ಎಲ್ಲ ತಗೊಂಡು ನೀಟಾಗಿ ಒರೆಸಿಟ್ಕೊತಾ ಇದ್ದೀನಿ ವಾಶ್ ಮಾಡಿ. ಸೊ ಇವಾಗ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ನೋಡಬೇಕು.
ಮಕ್ಕಳು ಆವಾಗಲೇ ಸೌಂಡ್ ಮಾಡ್ತಾಯಿದ್ರು. ಸೊ ನಾನು ಅಲ್ಲಿ ಅದರಲ್ಲೇ ಇಟ್ಕೊಂಡಿರ್ತೀನಿ. ಸೊ ಪೀತಾಂಬರಿ ಗೋಮೂತ್ರ ಎಲ್ಲ ಅಲ್ಲೇ ಜೊತೆಯಲ್ಲಿ ಇಟ್ಕೊಂಡಿರ್ತೀನಿ. ಸೊ ಮನೇನ ಒರೆಸ್ಬೇಕಾದ್ರೆ ನಾವು ವಾರ ಮಾಡುವಾಗ, ಹಬ್ಬ ಹರಿದಿನ ಮಾಡುವಾಗ ಗೋಮೂತ್ರನ ಹಾಕ್ಕೊಂಡು ಮಾಡಿದ್ರೆ ಸೊ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಏನೇ ನಾವು ಅದು ಎಲ್ಲ ನಾನ್ ವೆಜ್ ಎಲ್ಲ ತಿಂದಿರ್ತೀವಲ್ವ, ಸೊ ಅದೆಲ್ಲ ಸರಿ ಹೋಗುತ್ತೆ. ನೋಡಿ ಬಾಗಿಲೆಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೆ. ಸೊ ದೇವ್ರ ಸಾಮಾನು ತೊಳೆಯೋದಕ್ಕಿಂತ ಮುಂಚೆ ನಾನು ದೇವ್ರ ಮನೆ ಎಲ್ಲ ಗುಡಿಸ್ಕೊಂಡ್ಮೇಲೆ ಹಾಗೆಯೇ ಮನೆ ಕೂಡ ಎಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೆ. ಸೊ ಮಕ್ಕಳು ಎದ್ಬಿಟ್ರು ಅಷ್ಟರೊಳಗಡೆ, ಮನೆ ಒರೆಸೋ ಅಷ್ಟರೊಳಗಡೆ ಎದ್ಬಿಟ್ರು. ಸೊ ಅವ್ರಿಗೆ ನಾನು ಪೀಡಿಯಾಶ್ಯೂರ್ ಕೊಟ್ಬಿಡೋಣ, ಪೀಡಿಯಾಶ್ಯೂರ್ ಕೊಟ್ಬಿಟ್ಟು ಅವ್ರಿಗೆ ಕುಡಿಲಿಕ್ಕೆ ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ರೆ ನಾನು ಬರೋ ಅಷ್ಟರೊಳಗಡೆ ಒಂದು ಅರ್ಧ ಗಂಟೆ ಟಿ ವಿ ಎಲ್ಲ ನೋಡಿಕೊಂಡು ಹಾಲು ಕುಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂದ್ಬಿಟ್ಟು. ಸೊ ನಾನು ಹಾಗೆ ನಮ್ಮ ಹಸ್ಬೆಂಡ್ ಇನ್ನೂ ಎದ್ದಿರಲಿಲ್ಲ. ಸೊ ಹಾಗಾಗಿ ನಾನು ಕಾಫಿನ ಮಾಡಿಕೊಂಡು ಮಕ್ಕಳಿಗೆ ಪೀಡಿಯಾಶ್ಯೂರ್ನ ಕೊಡ್ತಾಯಿದ್ದೆ. ಸೊ ಹಾಲನ್ನ ಕಾಯಿಸ್ಬಿಟ್ಟು ಮಕ್ಳಿಗೆ ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಬಂದುಬಿಡೋಣ ಅವ್ರು ಎದ್ದು ಬರೋದ್ರೊಳಗಡೆ ಅಂತ. ಸೊ ಅವರೆದ್ದರೆ ಅವ್ರಿಗೆ ಹಾಲನ್ನ ಕೊಟ್ಬಿಟ್ಟು ಸೊ ಅವ್ರು ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಚಿಕ್ಕೊಂದು ಸ್ವಲ್ಪ ಹಿಂಸೆ ಮಾಡ್ತಾನೆ. ಸೊ ಅವರೇ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನಾನು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಹಾಗೆಯೇ ಪೇಪರ್ ಅವೆಲ್ಲ ಕೀತ್ತು ಸ್ವಲ್ಪ ಮಿಕ್ಕಿತ್ತು. ಮಕ್ಕಳು ನೋಡಿದ್ರಲ್ಲ, ಸೊ ಎತ್ತಿಕೊಂಡಿದ್ದೆ, ಅಮ್ಮ ಮಾಡಿಕೊಡು ಅಂತ ನನ್ನ ದೊಡ್ಡ ಮಗ ಕೇಳ್ತಾ ಇದ್ದ. ಸೊ ಏನು 5 ನಿಮಿಷದೊಳಗಡೆ ಎಲ್ಲ ಆಗೋಗ್ಬಿಡುತ್ತದು. ಸೊ ಹೇಗೋ ಕೇಳ್ತಿದ್ನಲ್ಲ ಅಂದ್ಬಿಟ್ಟು ಸೊ ನಾನು ಹಾಗೆಯೇ ಜಸ್ಟ್ ಒಗ್ಗರಣೆ ಕೊಡ್ತಾಯಿದ್ದೆ ಅಷ್ಟೇ. ಸೊ ಕ್ವಿಕ್ಕಾಗಿ ಆಗೋ ಅಂಥದ್ದಲ್ವ ಏನಂತೆ, ಪಾಪ ಆಸೆ ಪಟ್ಟು ಕೇಳ್ತಾ ಇದ್ದಾನಲ್ಲ ಅಂತ ಮಾಡಿಕೊಡೋಣ ಅಂತಿದ್ದೆ. ಹೊರಟಿದ್ದೆ ಸ್ನಾನಕ್ಕೆ, ಸರಿ ಮಾಡಿಕೊಟ್ಟೋದ್ರೆ ತಿಂತಾ ಇರ್ತಾರೆ ಅಂತ. ಸೊ ಹಾಗೆ ತಿಂಡಿಗೆ ದೋಸೆ ಇಟ್ಟಿದ್ದರಿಂದ ನನಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅನುಕೂಲ ಆಯಿತು. ಸೊ ದೋಸೆ ಇಟ್ಟಿದ್ಬಿಟ್ರೆ ನಮಗೇನು ತೊಂದರೆ ಇಲ್ಲ, ಚಟ್ನಿ ಮಾಡ್ಕೊಂಡು ದೋಸೆ ಹಾಕ್ಕೊಟ್ಬಿಟ್ರೆ ಮಕ್ಕಳು ತಿನ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವಾಗಿಲ್ಲಿ ನಾನು ಅವಲಕ್ಕಿಗೆ ಇದು ಮಾಡ್ಕೋತಾ ಇದ್ದೆ. ಸೊ ಇಲ್ಲಿ ಫ್ರೆಂಡ್ ಕಡಲೆ ಮತ್ತು ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡಿಲ್ಲ. ಸೊ ಕಡಲೆ ಖಾಲಿ ಆಗಿತ್ತು, ಬೆಳ್ಳುಳ್ಳಿ ನನ್ನ ಮಕ್ಕಳು ಎತ್ತೆತ್ತಾಕ್ತಾರೆ. ಸೊ ಇದು ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಮಾಡಬೇಕಿತ್ತು. ನಾನು ಕೂಡ ಅವ್ರು ಎದೊಳೊಳಗಡೆ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಬೇಕಿತ್ತು. ಸೊ ಹಾಗಾಗಿ ಇನ್ಸ್ಟಂಟಾಗಿ ಮಾಡಿಬಿಟ್ಟೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದು ಒಂದಿನ ಕೂಡ ಬರಲಿಲ್ಲ, ಖಾಲಿ ಮಾಡಿಬಿಟ್ರು. ಸೊ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ದೆ. ಸೊ 8 ಗಂಟೆ ಆಗೋಗಿತ್ತು ಅಷ್ಟರೊಳಗಡೆ. ಫ್ರೆಂಡ್ಸ್ ಹಾಗೆಯೇ ನಾನು ಹುಡುಗರಿಗೆ ಡೈಲಿ ವೇರ್ಗೆ ಅಂತ ಸ್ವಲ್ಪ ಬಟ್ಟೆಗಳನ್ನ ತಗೊಳ್ಳೋಣ ಅಂತ ಹೋಗಿದ್ದೆ. ಇಲ್ಲೇ ಮನೆ ಹತ್ರ ಕ್ಲಿಯರೆನ್ಸ್ ಸೇಲ್ ನಡೀತಾ ಇತ್ತು. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ. ಸೊ ಮಕ್ಳುಗಳು ಬೆಳೀತಾ ಇರ್ತಾರೆ, ಬಟ್ಟೆಗಳು ಎಷ್ಟಿದ್ರೂ ಸಾಕಾಗಲ್ಲ ಅಲ್ವಾ, ಹಾಗಾಗಿ. ಸೊ ಇದು ನಾನು ದೊಡ್ಡವನಿಗೆ ತೊಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ಲಿಯರೆನ್ಸ್ ಸೇಲ್ ಅಂತ ಇತ್ತು. ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು. ಸೊ ಇದು ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿದ್ದು, ತುಂಬ ಗಟ್ಟಿ ಇದೆ ಕ್ಲಾತು. ಸೊ ಇದು 450 ಏನೋ MRP ಇತ್ತು. 225 ಅನಿಸುತ್ತೆ, 225 ಕೊಟ್ಟಿದ್ದು. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅವನ ಹತ್ರ ಶರ್ಟ್ಗಳು ತುಂಬ ಕಡಿಮೆ ಇರೋದು. ಸೊ ಹಾಗಾಗಿ ಟೀ ಶರ್ಟ್ ಜಾಸ್ತಿ ಯೂಸ್ ಮಾಡ್ತಾನೆ. ಶರ್ಟ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ನೆಕ್ಸ್ಟ್ ಇದ್ದರೆ ಮತ್ತೆ ಹೋದಾಗ ತೊಗೊಬೇಕು. ಸೊ ನಮಗೆ ಪ್ಲಾನ್ ಇರಲಿಲ್ಲ, ಕ್ಲಿಯರಿಂಗ್ ಸೇಲ್ ಅಂತ ಇದೆಯಲ್ಲ ನೋಡೋಣ ಅಂತ ಹೋಗಿ ತೊಗೊಂಡಿದ್ದು. ಸೊ ಇದು ದೊಡ್ಡವನಿಗೆ ತೊಗೊಂಡಿದ್ದು. ಹಾಗೆಯೇ ಇದು ಚಿಕ್ಕವನಿಗೆ ತೊಗೊಂಡಿದ್ದು ಶರ್ಟು. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ಶರ್ಟು. ಇದು 250 ಏನೋ ಇತ್ತು MRP, 125 ಆಫ್ ರೇಟ್ ಹಾಕ್ಕೊಟ್ಟಿದ್ದು. 125 ಅಷ್ಟೇ ಆಫ್ ರೇಟು ಕ್ಲಿಯರೆನ್ಸ್ ಸೇಲಲ್ಲಿ. ಇದು ಚೆನ್ನಾಗಿದೆ. ಇದು ನನ್ನ ಚಿಕ್ಕ ಮಗನಿಗೆ ತಗೊಂಡಿದ್ದು. ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಹಾಗೆ ಇದು ನಮ್ಮ ಹಸ್ಬೆಂಡ್ಗೆ ಅವ್ರು ಬೇಡ ಅಂತ ಹೇಳ್ತಾಯಿದ್ರು. ಸೊ ನಾನು ತಗೊಂಡಿದ್ದೀವಿ ಎಲ್ಲರೂ ಒಂದೊಂದು, ನೀವು ತಗೊಳ್ಳಿ ಅಂತ ನಾನೇ ಫೋರ್ಸ್ ಮಾಡಿದೆ. ಸೊ ಈ ಪ್ಯಾಂಟ್ನ ತೊಗೊಂಡ್ರು. ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೆವಿ ಗಟ್ಟಿ ಇದೆ ಕ್ಲಾತು, ಎಕ್ಸ್ಟೆಂಡ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು MRP 800 ರುಪೀಸ್ ಇತ್ತು. 800 ರುಪೀಸ್ MRP ಇತ್ತು ಆ್ಯಕ್ಚುಲಿ. ಇವ್ರಿಗೆ ನಮಗೆ 400 ರುಪೀಸ್ ಬಿತ್ತು. 400 ರುಪೀಸ್ ಬಿತ್ತು ಆ್ಯಕ್ಚುಲಿ. ನೋಡಿ ತುಂಬ ಚೆನ್ನಾಗಿದೆ ಇದು, ಎಕ್ಸ್ಟೆಂಡ್ ಕೂಡ ಆಗ್ತಾಯಿತ್ತು, ಕ್ಲಾತ್ ಚೆನ್ನಾಗಿದೆ. ಸೊ ಇದೆಲ್ಲ ನಾವು ಮಾಲ್ಗಳಲ್ಲೆಲ್ಲ ತೊಗೊತೀವಿ ಅಂದರೆ 1200, 1900 ಆ ರೀತಿ ಇರುತ್ತೆ MRP. ಕ್ವಾಲಿಟಿ ಗೊತ್ತಾಗ್ತಾ ಇದೆ ನಮಗೆ ಆ್ಯಕ್ಚುಲಿ. ಬಟ್ ಕ್ಲಿಯರಿಂಗ್ ಸೇಲಲ್ಲಿ ನಮಗಿದು 400 ರುಪೀಸ್ಗೆ ಸಿಕ್ತು. ಹಾಗೆಯೇ ಅವರೆಲ್ಲ ತೊಗೊಂಡ್ರು ಅಂದ್ಬಿಟ್ಟು ನಾನು ಕೂಡ ಒಂದು ಟಾಪ್ನ ತೊಗೊಂಡೆ. ಇದು ಜೀನ್ಸ್ನ ತೊಗೊಂಡೆ ನಾನು. ಸೊ ಬ್ಲ್ಯಾಕ್ ಜೀನ್ಸು ಅದು ಸ್ವಲ್ಪ ಹಳೇದಾಗಿತ್ತು. ಸೊ ಜೀನ್ಸು ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆದಮೇಲೆ ಯಾವುದು ಇಡಿಸ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು.
ಹಾಗೆ ಡೈಲಿ ವೇರ್ ಮಾಡ್ತಿರ್ತೀನಲ್ಲ ಅಂತ ಅಲ್ಲಿ ಇಲ್ಲಿ ಹೋದಾಗ. ಸೊ ಇದು ಬ್ಲ್ಯಾಕ್ ಜೀನ್ಸ್ ತೊಗೊಂಡೆ. ಇದು ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ಎಕ್ಸ್ಟೆಂಡ್ ಆಗುತ್ತೆ, ತುಂಬ ಅಂದರೆ ತುಂಬ ಈಸಿ ಟು ವೇರ್, ಫೀಲ್ ಫ್ರೀ ಆಗಿರುತ್ತೆ, ತುಂಬ ಈಸಿ ಇದಾಗಿರುತ್ತೆ, ಚೆನ್ನಾಗಿದೆ. ಆ್ಯಕ್ಚುಲಿ ಸ್ವಲ್ಪ ಕಲೆಕ್ಷನ್ಸು ಹೆಣ್ಮಕ್ಳು ಕಡಿಮೆ ಇತ್ತು, ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಆಫ್ ರೇಟ್ ಓಡ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ನೀವು ಯಾರನ್ನ ಸುಂಕುತ್ಕಟ್ಟೆ ಯಗ್ನಳ್ಳಿ ಕ್ರಾಸ್ ಸರೌಂಡಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಒಂದ್ಸಲ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇನ್ನೊಂದು ವೀಕ್ ಮಾತ್ರ ಇರುತ್ತೆ ಅಂತ ಹೇಳಿದ್ರು. ಇದು 800 ರುಪೀಸ್ ಇದೆ ನೋಡಿ, MRP 800, ಬಟ್ ನಾನು ಕೊಟ್ಟಿದ್ದು 250 ರುಪೀಸ್. 250ಗೆ ಒಂದು ಲೆಗ್ಗಿನ್ಸ್ ಕೂಡ ಬರಲ್ಲ ಇವಾಗ, ಬಟ್ ಇದು ನೋಡಿ ತುಂಬ ಚೆನ್ನಾಗಿದೆ. ನಂಗೆ ಸ್ವಲ್ಪ ಸೈಜಸ್ ಎಲ್ಲ ಸೆಟ್ ಆಗಲಿಲ್ಲ, ಇದ್ದಿದ್ರೆ ಇನ್ನೊಂದೆರಡು ತೊಗೋಬೋದಿತ್ತು. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಇರಲಿ, ಬೇರೆ ಜೀನ್ಸ್ಗಳಿಗೆಲ್ಲ ಇರಲಿ ಅಂತ ಹೇಳಿ ಇನ್ನೊಂದು ಟಾಪ್ನ ತೊಗೊಂಡೆ. ಅದು ಕೂಡ ಬ್ಲ್ಯಾಕ್ ಕಲರಲ್ಲೇ ತೊಗೊಂಡೆ. ಈ ರೀತಿ ಇದೆ ಅದು ನೋಡಿ. ಸೊ ಇದು ಬ್ಲ್ಯಾಕ್ ಕಲರಲ್ಲೇ ತೊಗೊಂಡಿದ್ದೆ. ಸ್ಲೀವ್ 3/4 ಸ್ಲೀವು, ಈ ಶರ್ಟ್ನ ತೊಗೊಂಡೆ. ಇದು ಕೂಡ ಎಷ್ಟು ಬಿತ್ತಿದ್ದು, ಚೆನ್ನಾಗಿದೆ ಇದು ಕ್ಲಾತ್. ಇದು ಎಷ್ಟು ಬಿತ್ತು, 400 ಏನೋ MRP ಇತ್ತು, 200 ರುಪೀಸ್ ಕೊಟ್ಟೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇದು. ಸೊ ಇದೆಲ್ಲ ನಾವು ಶಾಪ್ಗಳಲ್ಲಿ, ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ತಗೋತೀವಿ ಅಂದರೆ ಖಂಡಿತವಾಗ್ಲೂ ಇದು ನನ್ನ ಪ್ರಕಾರ 600-700 ಕಡಿಮೆ ಸಿಗೋಲ್ಲ, ಬಟ್ 200 ರುಪೀಸ್ಗೆಲ್ಲ ಸಿಕ್ತು ಇದು. ಯಾಕೆಂದರೆ ಕ್ಲಾತ್ ಹಾಗೇ ಇದೆ, ಕ್ಲಾತ್ ತುಂಬ ಚೆನ್ನಾಗಿದೆ. ಇದು ಕಲರ್ ಕೂಡ ಹೋಗಲ್ಲ, ಗಟ್ಟಿ ಇದೆ, ಟ್ರಾನ್ಸ್ಪರೆಂಟ್ ಇಲ್ಲ ನೋಡಿ, ಚೆನ್ನಾಗಿದೆ. ಜಸ್ಟ್ 200 ರುಪೀಸು. ಈ ಜೀನ್ಸು ಕೂಡ ಜಸ್ಟ್ 250 ರುಪೀಸ್ ಕೊಟ್ಟಿದ್ದು, ತುಂಬ ಚೆನ್ನಾಗಿತ್ತು. ಸೊ ಹೇಗಿದೆ ನೋಡಿ. ಹಾಗೆ ಲೆಗ್ಗಿನ್ಸ್ಗಳು ತಗೊಂಡೆ. ಸೊ ಅವು ಕ್ವಾಲಿಟಿ ಇದ್ದಾವೆ. ಒಂದು 3 ಕಲರ್ ಲೆಗ್ಗಿನ್ಸ್ ತಗೊಂಡೆ, ರೆಡ್ಡು, ಬ್ಲ್ಯಾಕ್ ಮತ್ತು ಇದೊಂದು ಕಾಫಿ ಕಲರಲ್ಲೊಂದು ತಗೊಂಡೆ. ಕ್ವಾಲಿಟಿ ಇದೆ. ಇದು ಕಂಪನಿದು MRP ಬಂದು 399 ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಕಂಪನಿದೆ ಇದು, ಲೀವಾ ಅಂತ ಏನೋ ಕಂಪನಿ. ಕ್ವಾಲಿಟಿ ಇದೆ. 399, ಬಟ್ ನನಗೆ ಸಿಕ್ಕಿದ್ದು 180 ರುಪೀಸ್ಗೆ. 180 ಒಂದು ಪೀಸ್ ಇತ್ತು. ಸೊ ನಾನು 3 ಪೀಸ್ನ ತೊಗೊಂಡು ಬಂದೆ. ಸೊ ಇದಿಷ್ಟು ನಾವು ಶಾಪ್ ಮಾಡ್ಕೊಂಡು ಬಂದಿದ್ದು. ಸೊ ಮಕ್ಳಿಗೆ ನೋಡೋಣ ಅಂತ ಹೋಗಿದ್ದು, ಎಲ್ಲರೂ ತೊಗೊಂಡು ಬಂದ್ವಿ. ಸೊ ಮತ್ತು ನೀವು ಯಾರನ್ನ ಇಲ್ಲೇ ಸುತ್ತಮುತ್ತ ಇದ್ದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ. ತುಂಬ ರೀಸನಬಲ್ ಆಗಿದೆ, ಅಫೋರ್ಡಬಲ್ ಆಗಿದೆ ರೇಟ್ಸು. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿ ತೊಗೋಬೋದು, ಇಷ್ಟ ಆದರೆ ತೊಗೋಬೋದು. ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಸೊ ಇದು ಇವತ್ತಿನ ವ್ಲಾಗ್ ಇಷ್ಟೇ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಕೀಪ್ ವಾಚ್. ಟೇಕ್ ಕೇರ್. ಬಾಯ್.